ಎವಿಡೆನ್ಸ್ ಇದೆ, ನಮಗೆ ಅವಕಾಶ ಇದೆ ತಾವು ಕೊಡ್ತೀವಿ. ಅಂದ್ರೆ ಆ ವಿಕ್ಟಿಮ್ ಬಗ್ಗೆ ಹೇಳ್ತಾ ಇದ್ದೀವಿ, ಆ ತಾಯಿ ಅವ್ರ ಬಗ್ಗೆ ಹೇಳಿದ್ದಾರೆ, ಇಂಥ ಕಂಪ್ಲೇಂಟ್ ಆಯ್ತು ನಮ್ಮ ಮುಂದಕ್ಕೆ ಇಲ್ಲ. ಇಂಥ ಮೀಟಿಂಗ್ ಯಾಕೆ ಇಂಪಾರ್ಟೆಂಟ್ ಇದೆ? ಈ ತರ ಕ್ರೈಮ್ಗೋಸ್ಕರ ನಾವು ಪೊಲೀಸಲ್ಲಿ ಇದ್ದೀವಿ. ಈಗ ನಾವು ಮಾತಾಡ್ತಾ ಇದ್ದೀವಿ SC ಕಾಯ್ದೆಯಲ್ಲಿ ಯಾವುದು ಕ್ರೈಮೇ ಆಗ್ಬಾರದು, ಕ್ರೈಮ್ ಆಗ್ತಾ ಇದೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಬಟ್ ಆ SC ಕಾಯ್ದೆದ ಉದ್ದೇಶ ಏನಿದೆ? ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಆಲ್ರೆಡಿ ಹೇಳಿದ್ದಾರೆ, ಸ್ವತಂತ್ರ ಆದ್ಮೇಲೆ ಇಷ್ಟು ವರ್ಷ ಆಗಿದೆ, ಇನ್ನು 50 ವರ್ಷ ಆದ್ಮೇಲೆ ಈ ಕೇಸಲ್ಲಿ ಕಾಯ್ದೆಯಲ್ಲಿ ಯಾವುದು ಕ್ರೈಮ್ ಆಗ್ಬಾರದು, ಆ ಉದ್ದೇಶದಿಂದ ಈ ಆಕ್ಟ್ ಪಾಸ್ ಮಾಡಿದ್ದಾರೆ. ನಾವು ಆ ಗೋಲ್ ಇಟ್ಕೊಂಡು ಮುಂದೆ ಹೋಗ್ಬೇಕು. ಪೋಕ್ಸೋ ಕಾಯ್ದೆ ಇಲ್ಲಿ, ಈ ಕಾಯ್ದೆ ಇಲ್ಲಿ, ಬೇರೆ ಕಾಯ್ದೆ ಇಲ್ಲಿ, ಇದು ಎಲ್ಲ ಯಾವ್ಯಾವ ಸೆಕ್ಷನ್ಗೆ ಹೊಸ ಕಾನೂನು ಮಾಡಿದ್ದಾರೆ ಸರ್ಕಾರ ಕಡೆಯಿಂದ ಆಗಿದೆ. ಅದಕ್ಕೆ ಉದ್ದೇಶ ಏನಿದೆ? ಆ ಕಾಯ್ದೆಯಲ್ಲಿ ಕ್ರೈಮ್ ಕಮ್ಮಿ ಆಗಬೇಕು. ಹೇಗೆ ಕಮ್ಮಿ ಆಗಬೇಕು? ಅದರಲ್ಲಿ ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿ ಆಗಬೇಕು, ಜಾಸ್ತಿ ಶಿಕ್ಷೆ ಸಿಗಬೇಕು. ಇಷ್ಟೆರಡು ಸರ್ಕಾರ ಕಡೆಯಿಂದ ಇದ್ರೆ, ಜೊತೆಗೆ ಅವೇರ್ನೆಸ್ ಕೂಡ ಇದ್ರೆ, ಅದರಲ್ಲಿ ಕ್ರೈಮ್ ಮುಂದೆ ಹೋಗ್ತಾ ಹೋಗ್ತಾ ಕ್ರೈಮ್ ಕಮ್ಮಿ ಆಗಬೇಕು. ಕೆಲವು ಸೋಷಿಯಲ್ ಪ್ರಾಬ್ಲಮ್ ಬಗ್ಗೆ ತಾವು ಹೇಳಿದ್ರಿ. ಇದು ವೈನ್ ಶಾಪ್ ಊರಲ್ಲಿ ಆಗ್ತಾ ಇದೆ, ಕಟ್ಟಿಂಗ್ ಅಂಗಡಿಯಲ್ಲಿ ಎಂಟ್ರಿ ಕೊಡ್ತಾ ಇಲ್ಲ. ಅದು ನಾವು ಖಂಡಿತವಾಗಿ ನಮ್ಮಲ್ಲಿ SB ಕಾನ್ಸ್ಟೇಬಲ್ ಬೇರೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಆಕ್ಚುಲ್ ಕೆಲಸ ಇದು. ಎಲ್ಲಿ ತಪ್ಪಾಗ್ತಾ ಇದೆ, ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ತಿಳ್ಕೊಂಡು ನಮ್ಮ ಅಧಿಕಾರಿಗೆ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಆಗುತ್ತೆ ಆ ಪ್ರಯತ್ನ ಮಾಡಿಸಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಬೇಕು. ಬೇರೆ ಇಲಾಖೆಗೆ ಜೊತೆಗೆ ಕೂಡ ನಮ್ಮ ಜೊತೆಗೆ ಸೇರಿಸ್ಬಿಟ್ಟು 100% ಪ್ರಯತ್ನ ಇರಬೇಕು. ರಿಸಲ್ಟ್ ಸಿಗತ್ತೆ, ರಿಸಲ್ಟ್ ಸಿಗಲ್ಲ, ಈ ತಿಂಗಳು ಸಿಗತ್ತೆ, ನೆಕ್ಸ್ಟ್ ಮಂತ್ ಸಿಗತ್ತೆ, ಇನ್ನು 6 ತಿಂಗಳಲ್ಲಿ ಸಿಗತ್ತೆ, ಬಟ್ ಪ್ರಯತ್ನದಲ್ಲಿ ಕಮ್ಮಿ ಇರಬಾರದು. ಆ ಪ್ರಯತ್ನ ನಮ್ಮ ಇಲಾಖೆಯಿಂದ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ನಾನು ಫಾಲೋ ನಮ್ಮ ಲೆವೆಲ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇದೆ, ನಾವು ಕೂಡ ಫೀಲ್ಡ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅವರು ಕೂಡ ಸ್ವಲ್ಪ ಕರೆಕ್ಟ್ ಆಗಿ ಇರ್ತಾರೆ. 2-3 ನಾವು ಪಾಯಿಂಟ್ ಔಟ್ ಮಾಡಿದ್ರಿ, ಇಲ್ಲಿ ಸಮಸ್ಯೆ ಆಗ್ತದೆ, ನಾವು 3 ಜನ ಹೋಗಿ ಚೆಕ್ ಮಾಡ್ತೀವಿ. ಖಂಡಿತ ಚೆಕ್ ಮಾಡ್ತೀವಿ, ಅದಕ್ಕೆ ಏನಿರಲ್ಲ. ಇಲ್ಲಿಗಲ್ ಆಕ್ಟಿವಿಟಿ ಬಗ್ಗೆ ತಾವು ತುಂಬಾ ಕಡೆ ಹೇಳಿದಿರಿ, ಅದನ್ನು ಕೂಡ ತಗೊಂಡು ನಮಗೆ ಮಾಹಿತಿ ಕೊಡ್ತಾ ಇರಿ. 100% ಅದರ ಮೇಲೆ ಆಕ್ಷನ್ ಆಗುತ್ತೆ. ಏನ್ ಆಕ್ಷನ್ ಮಾಡಿದ್ದೀವಿ ಅದು ನಾವು ಪ್ರೆಸ್ಗೆ ಕೂಡ ತಿಳಿಸ್ತೀವಿ, ನಮಗೆ ಕೂಡ ತಿಳಿಸ್ತೀವಿ. ಈಗಾಗಲೇ ತಾವು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ, ಇನ್ನು ಮುಂದೆ ಕೂಡ ದಯವಿಟ್ಟು ನನ್ನ ರಿಕ್ವೆಸ್ಟ್ ಕೊಡ್ತಾ ಇರಿ, ಅದ್ರ ಬಗ್ಗೆ ನಾವು 100% ಆಕ್ಷನ್ ತಗೋತೀವಿ. ಕೆಲವು ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಿ. ಇದು ವಾಲ್ಮೀಕಿ ಕಡೆಯಿಂದ ಕೂಡ, ನಿಗಮ ಕಡೆಯಿಂದ ಕೂಡ ಬರಬೇಕು, ನಾವು 100% ಟ್ರೈ ಮಾಡ್ತೀವಿ. ಈಗ ಪೊಲೀಸ್ ಮೀಟಿಂಗ್ ಇದ್ದಾಗ ಬೇರೆ ಇಲಾಖೆಗೆ ನಾವು ಸೇರ್ಸಕ್ಕೆ ಪ್ರಯತ್ನ ಮಾಡ್ತೀವಿ. DC ಲೆವೆಲ್ ಅಲ್ಲಿ ಒಂದು ಮೀಟಿಂಗ್ ಆಗುತ್ತೆ, ಅದರಲ್ಲಿ ಬರಲೇಬೇಕು. DC ಕಡೆಯಿಂದ ಎಲ್ಲ ಕಡೆ ನೋಟಿಸ್ ಹೋಗುತ್ತೆ. ಇದು ಒಂದು ಇಲಾಖೆ ಮೀಟಿಂಗ್ ಇದ್ದಾಗ ನಿಮಗೆ ಅವ್ರಿಗೆ ಕಡ್ಡಾಯ ಮಾಡಕ್ಕೆ ಆಗಲ್ಲ, ಆದ್ರೆ ರಿಕ್ವೆಸ್ಟ್ ಮಾಡ್ತೀವಿ. ಆಲ್ರೆಡಿ ಬಂದಿದ್ದಾರೆ, ತುಂಬಾ ಹೇಳ್ತಾ ಇದ್ದಾರೆ, ತಾವು ದಯವಿಟ್ಟು ಬನ್ನಿ. ಈಗ ನಾವು ಅವರಿಗೆ ಪತ್ರ ವ್ಯವಹಾರ ಮಾಡ್ತಾ ಇದೀವಿ, ಬಟ್ ಅವ್ರು ಹೇಳಿದ ಪ್ರಕಾರ ಪತ್ರ ವ್ಯವಹಾರದಿಂದ ಮಾತ್ರ ಏನಾಗಲ್ಲ, ಆಕ್ಚುಲ್ ಗ್ರೌಂಡ್ ಅಲ್ಲಿ ಕೆಲಸ ಆಗಬೇಕು. ಅದಕ್ಕೆ ನಾವು ಎಫರ್ಟ್ ಹಾಕ್ತೀವಿ. ಸ್ಕೂಲ್ಸ್ ಅಲ್ಲಿ, ಕಾಲೇಜಸ್ ಅಲ್ಲಿ ಮೈನರ್ಸ್ಗೆ ಇದು 18 ಕಮ್ಮಿ ಜನ ಯಾರಿದ್ದಾರೆ ಅವರಿಗೆ ಏನು ಮಾವ ಕೊಟ್ಟು ಬರೋದು, ಎಣ್ಣೆ ಕೊಟ್ಟು ಬರೋದು, ಅದು ತುಂಬಾ ಸೀರಿಯಸ್ ಇಶ್ಯೂ. ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಕಷ್ಟ. ಮಂಗಳೂರಲ್ಲಿ ಡ್ರಗ್ಸ್ ತುಂಬಾ ಸೀರಿಯಸ್ ಇಶ್ಯೂ. ಈ ಇಶ್ಯೂ ಇಲ್ಲ, ಚಿಕ್ಕ ವಯಸ್ಸಲ್ಲಿ ಡ್ರಗ್ಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಮತ್ತೆ ಫ್ಯೂಚರ್ ಹೋಗ್ತಾ ಇದು 18 ಇಂದ 28 ವರ್ಷ ಅಲ್ಲಿ ನಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ. ನಾವು ಇನ್ನು ಮುಂದೆ ಏನ್ ಮಾಡ್ತಾ ಇದೀವಿ, ಈ ಏಜ್ಗೆ ನಮ್ಮ ಪೊಲೀಸ್ ಅವರು ಕೂಡ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಅವರು ಬಹುಶಃ ಆ ಏಜ್ ಅಲ್ಲಿ ಸೀರಿಯಸ್ ಆಗಿ ಓದಿದ್ದಾರೆ, ಅದಕ್ಕೆ ಈ ಪೊಸಿಷನ್ ಅಲ್ಲಿ ಇದ್ದಾರೆ. ನಾವು ಎಲ್ಲರಿಗೂ ಏನಿದೆ, ನಮ್ಮ ಅಭಿಪ್ರಾಯ ಏನಿದೆ, ನಮ್ಮ ಮಕ್ಕಳು ಕರೆಕ್ಟ್ ಆಗಿ ಲೈಫ್, ನಾವು ಹಿಂದಿಯಲ್ಲಿ ಹೇಳ್ತೀವಿ, ಒಂದು ಲೈನ್ ಸಿಗ್ಬೇಕು. ಲೈಫ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ದಾರಿ ಅವರಿಗೆ ಸಿಕ್ಕಿದ್ರೆ, ಕರೆಕ್ಟ್ ದಾರಿ ಸಿಕ್ಕಿದ್ರೆ ಈಗ ಮುಂದೆ ಹೋಗ್ತಾ ಇರ್ತಾರೆ. ಪೇರೆಂಟ್ಸ್ ಇಂದ ಏನು ಉದ್ದೇಶ ಇದೆ, ಅಷ್ಟೇ ಉದ್ದೇಶ ಇದೆ. ಪೂರ್ತಿ 40 ವರ್ಷ ಅವ್ರದ್ದು ಜೀವನ ನೋಡೋಕೆ ಆಗಲ್ಲ. 18 ವರ್ಷ 25 ವರ್ಷ ಅವರಿಗೆ ಕರೆಕ್ಟ್ ದಾರಿ ಸಿಕ್ಕಿದ್ರೆ ಆ ಪ್ರಕಾರ ಅವರು ಮುಂದೆ ಜೀವನ ನಡೆಸ್ತಾರೆ. ಅದೇ ಸಕ್ಸಸ್. ಪೇರೆಂಟ್ಸ್ಗೆ ಸಕ್ಸಸ್ ಏನಿದೆ ಅದೇ ಸಕ್ಸಸ್ ಇದೆ, ಬೇರೆ ಸಕ್ಸಸ್ ಇಲ್ಲ. ಸ್ಪೆಷಲಿ ಈ ಏಜ್ ಬಗ್ಗೆ ನಮ್ಮ ಅಧಿಕಾರಿ, ನಮ್ಮ ಸಿಬ್ಬಂದಿ ಅವೇರ್ನೆಸ್ ಮಾಡುವಾಗ ಕೂಡ ಟೀನೇಜ್ ನಾವು ಹೇಳ್ತೀವಿ, 18 ಇಂದ 25 ವರ್ಷ ಅವ್ರದ್ದು ಏನಿದೆ ಈ ಏಜ್ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಗಮನ ಕೊಡ್ತಾ ಇರಬೇಕು. ಸಮಾಜದಲ್ಲಿ ಯಾರಿಗೆ ಜಾಸ್ತಿ ನಾಲೆಜ್ ಇರುತ್ತೆ, ಈ ಪ್ರಾಬ್ಲಮ್ ಆಗ್ತಾ ಇದೆ, ಅವರಿಗೆ ಸೇರಿಸಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು. ಆಲ್ರೆಡಿ ನಾವು ಮನೆ ಪ್ರೋಗ್ರಾಮ್ ಮಾಡ್ತಾ ಇದೀವಿ, ಬಟ್ ಆಕ್ಚುಲಿ ಏನ್ ಪ್ರಿನ್ಸಿಪಲ್ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಸುಮ್ಮನೆ ಕಾಟಾಚಾರಗೋಸ್ಕರ ಮನೆಗೆ ಬಂದಿದ್ದೀವಿ, ಮೀಟಿಂಗ್ ಮಾಡಿದ್ದೀವಿ, ಪ್ರಕಾರ ಒಂದು ಫೋಟೋ ಮಾಡಿ ಕೊಡ್ತಿದ್ದೀವಿ, ಇದು ಎಲ್ಲ ಈಗ ನಾವು ಟೈಮ್ ಕೊಡ್ತಾ ಇದ್ದೀವಿ. ಆ ಟೈಮ್ದು ವ್ಯಾಲ್ಯೂ ಬರಬೇಕು ನಮಗೆ ಅಂತ ಇದೆ. ಕೆಲವು ಇದು ನಮ್ಮ ಕಾಯ್ದೆಯಲ್ಲಿ ಸಾಲ್ವ್ ಆಗಲ್ಲ. ಇಮಿಡಿಯೇಟ್ ಪ್ರಾಬ್ಲಮ್ ಹಾಕಬೇಕು, ಸಿಬ್ಬಂದಿ ಹಾಕಬೇಕು, ಇದು ಜಾಸ್ತಿ ಕೇಸಸ್ ಹಾಕಬೇಕು, ಅದು ಇಮಿಡಿಯೇಟ್ಲಿ ನಾವು ಸಾಲ್ವ್ ಮಾಡ್ತೀವಿ, ಎಕ್ಸ್ಟ್ರಾ ಕೂಡ ಮಾಡ್ತೀವಿ. ಕೆಲವು ಇಮಿಡಿಯೇಟ್ಲಿ ಸಾಲ್ವ್ ಆಗೋದು ಇಲ್ಲ, ಸ್ವಲ್ಪ ಎಫರ್ಟ್ ಆಗ್ತಾ ಇರಬೇಕು, ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಾ ಇರಬೇಕು. ಅದ್ರ ಬಗ್ಗೆ ಕೂಡ ನಾವು ಸೀರಿಯಸ್ ಆಗಿ ಲಾಸ್ಟ್ ಪ್ರಾಮಿಸ್ ನನ್ನ ಕಡೆಯಿಂದ ಎಲ್ಲ ಸೆಷನ್ ಅಲ್ಲಿ ಒಂದು ವಾರ ಫಿಕ್ಸ್ ಮಾಡಿ, ಆ ದಿನ ಮೀಟಿಂಗ್ ಆಗಲೇಬೇಕು ಅಂತ ನಾವು ಕಡ್ಡಾಯವಾಗಿ ಎನ್ಶೂರ್ ಮಾಡ್ತೀವಿ. ನನ್ನ ಪ್ರಕಾರ ನೆಕ್ಸ್ಟ್ 3 months ಅಲ್ಲಿ, ಈಗ ಇಮಿಡಿಯೇಟ್ಲಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ತಿಂಗಳು ಎಲ್ಲ ಸರಿ ಆಗುತ್ತೆ ಅಂತ ಇಲ್ಲ. ಸ್ವಲ್ಪ ನಾವು
ಬೆಲೆ ಹತ್ತಿದ್ರೆ 100% ಸರಿ ಆಗುತ್ತೆ, ಅದನ್ನು ಕೂಡ ನಾವು ಪ್ರಾಮಿಸ್ ಮಾಡ್ತಾ ಇದ್ದೀವಿ. ನಂದು ಒಂದು ರಿಕ್ವೆಸ್ಟ್, ನಾನೀಗ ಮಾತಾಡಿದ್ದೀನಿ, ನಮ್ಮ ಸಮೀಕ್ಷೆ ಸೇಮ್ ಇನ್ಸ್ಪೆಕ್ಟರ್ ಕೂಡ ಬಂದಿದ್ದಾರೆ, ತಾವೆಲ್ಲ ಇಲ್ಲಿ ಬಂದಿದ್ದೀವಿ. ಒಂದು 5 ನಿಮಿಷ ಅವರು ಈ ಸರಿ ಈಗ ಸೈಬರ್ ಕ್ರೈಮ್ ಹೆಚ್ಚು ಆಗ್ತಾ ಇದೆ, ಒಂದು ಸೈಬರ್ ಕ್ರೈಮ್ ಬಗ್ಗೆ ತಮ್ಮೆಲ್ಲರಿಗೆ ಒಂದು ಮಾತು ಹೇಳ್ತಾರೆ. ಕೆಲವು ಜನ ವಿಡಿಯೋ ಮಾಡಬಹುದು, ಅಲ್ಲಿ ಊರು ಹೋದಾಗ ಕೂಡ ಅವರಿಗೆ ಹೇಳ್ತಾರೆ. ಆಲ್ರೆಡಿ ಇಲ್ಲಿ ಬಂದಿದ್ದೀರಿ, ನಾವು ಪ್ರಾಬ್ಲಮ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ. ಇನ್ನು ಮುಂದೆ ಇಂಪ್ರೂವ್ಮೆಂಟ್ ಹೇಗೆ ಹಾಕ್ಬೋದು ಅದ್ರ ಬಗ್ಗೆ 2 ನಿಮಿಷ ಹೇಳ್ತಾರೆ.